ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನು ಹೆಂಗೆ ಯಾವ್ಯಾವ ಸ್ಟಿಚ್ ಇರ್ತಾವೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಕ್ಲಾಸ್ ವಿಡಿಯೋದಾಗ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಬೇಸಿಕ್ ಚೈನ್ ಸ್ಟಿಚ್ ಹೆಂಗೆ ಹಾಕೋದು ಅನ್ನೋದನ್ನು. ಸೊ ಅದನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಯಾರಾದರೂ ಕಲಿಬೇಕಂತ ಆಸಕ್ತಿ ಇದ್ದವ್ರಿಗೆ ಈ ವಿಡಿಯೋಸ್ನ ಕಳಿಸ್ರಿ. ಭಾಳ ಅಂದ್ರೆ ಭಾಳ ನಿಧಾನಾಗಿ ಮತ್ತು ಕರೆಕ್ಟಾಗಿ ತೋರಿಸೀನಿ, ನಿಧಾನಾಗಿ ಅರ್ಥ ಆಗೋ ಹಂಗೆ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರಿಗೆ ಸೆಂಡ್ ಮಾಡಿರಿ, ಯಾರು ಮನೆಗೆ ಕುಂತು ಕಲಿಬೇಕು ಅನ್ನೋರಿಗೆ. ಸೊ ಫ್ರೀ ಸಾರಿ ಕುಚ್ಚು ಕ್ಲಾಸಸ್ ವೀಡಿಯೋಸು ಸ್ಟಾರ್ಟ್ ಆಗವು. ಸೊ ಆಲ್ರೆಡಿ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡೀನಿ. ಸೊ ಇದು ಅದರ ನೆಕ್ಸ್ಟ್ ವೀಡಿಯೋ. ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡಿ ಅದ್ರಾಗ ಸ್ಟಿಚಸ್ ತೋರಿಸೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮ್ಗೆ ಅಷ್ಟು ಚಲೋ ಇರ್ತೈತಿ. ಸೊ ಕ್ಲೀನಾಗಿ ಚೆಂದಾಗಿ ಪ್ರಾಕ್ಟೀಸ್ ಮಾಡಿರಿ, ಬಟ್ಟೆ ಮ್ಯಾಗ ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಬೇಗ ಪರ್ಫೆಕ್ಟಾಗಿ ಮತ್ತು ಫಿನಿಶಿಂಗ್ ಸಮೇತ ಬರ್ತೈತಿ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಸಾರಿ ಕುಚ್ಚನ್ನ ಹಾಕ್ಬೋದು ಮನ್ಯಾಗ. ಸೊ ನಾನು ಇಲ್ಲಿ ಚೈನ್ ಸ್ಟಿಚ್ನ ಹಾಕಿ ತೋರ್ಸಕತ್ತೀನಿ, ಲಾಕ್ ಸ್ಟಿಚ್ ಚೈನ್ ಸ್ಟಿಚ್ ಹೆಂಗೆ ಹಾಕೋದು ಅನ್ನೋದನ್ನು. ಸೊ ಹಿಂಗೆ ನಾವು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕು. ನೀಡಲ್ ಮ್ಯಾಗ ದಾರ ತೊಗೊಂಡು ನಾವು ಏನು ಹೋಲ್ ಐತಲ್ಲ ಅದ್ರೊಳಗೆ ತರಬೇಕು. ಸೊ ಹಂಗೆ ಈ ಒಂದು ಚೈನ್ ಸ್ಟಿಚ್ ಏನೈತಿ ಇದು ನಾವು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನಾವು ನೋಡಿ ಲಾಕ್ ಮಾಡಬೇಕು. ಇದಕ್ಕೆ ಮುಂದೆನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಹಿಂದೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬಟ್ಟೆ ಎಳ್ದಂಗೆ ಆಗ್ತೈತಿ, ಗುಂಜಾಗ್ತೈತಿ. ಪರ್ಫೆಕ್ಟಾಗಿ ಬರಬೇಕು ಅಂತಂದ್ರೆ ಫಿನಿಶಿಂಗ್ ಸಮೇತ ಅದು ಸ್ಟಿಚ್ ಎಲ್ಲಿಗೆ ಬಂದೈತೋ ಅಲ್ಲಿಗೆ ಲಾಕ್ ಮಾಡಿರಿ. ಸೊ ಇದನ್ನು ಹಿಂಗೆ ಲಾಕ್ ಸ್ಟಿಚ್ಗೂ ಅಂತಾರೆ, ಸಿಂಗಲ್ ಕ್ರೋಶ ಅಂತಗೂ ಅಂತಾರೆ. ಸೊ ಹಿಂಗೆ ನಾನು ಹೆಂಗೆ ಲಾಕ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ನ ಹಾಕಿ ತೋರ್ಸೀನಿ ನಿಮ್ಗೆ. ಸೊ ಈಗ ನಾನು ನೆಕ್ಸ್ಟ್ ಹೆಂಗೆ ಡಬಲ್ ಕ್ರೋಶ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೋಡ್ರಿ, ಹಿಂಗೆ ನೀಡಲ್ ಮ್ಯಾಗ ಒಂದು ಸತಿ ದಾರ ತಂದು ನೋಡ್ರಿ, ನೀಡಲ್ ಮ್ಯಾಗ ದಾರ ತಂದು ನಾವು ಹೋಲ್ ಒಳಗೆ ಎಳ್ಕೊಬೇಕು. ಸೊ ನಾನಿಷ್ಟು ಸಾವಕಾಶ ನಿಧಾನ ಹೇಳ್ಕೊಡಕತ್ತೀನಿ. ಸೊ ನೀವು ನೋಡಿ ಕಲೀರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಬಿಗಿನರ್ ಫ್ರೆಂಡ್ಲಿ ಸಾರಿ ಕುಚ್ಚು ವೀಡಿಯೋಸ್ಗಳು ನನ್ನ ಚಾನಲಾಗ ಇನ್ಮ್ಯಾಗ ಅಪ್ಲೋಡ್ ಆಗ್ತಾ ಇರ್ತಾವೆ. ಸೊ ಯಾರು ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾರು ಕಲಿಬೇಕಂತ ಆಸಕ್ತಿ ಇರ್ತೈತಿ ಅವರು ನನ್ನ ವೀಡಿಯೋಸ್ನ ನೋಡಿ ಕಲಿಬೋದು. ಎದಕ್ಕಂದ್ರೆ ನಾನು ಭಾಳ ನಿಧಾನವಾಗಿ ತಿಳಿಸಕತ್ತೀನಿ. ಸೊ ಹಿಂಗೆ ನಾವು ಸ್ಟಾರ್ಟಿಂಗ್ ಹಾಕ್ಬೋದು. ಸೊ ಈ ರೀತಿಯಾಗಿ ನಾವು ಸಾರಿ ಕುಚ್ಚನ್ನ ಹಾಕೋತಾ ಹೋಗ್ಬೇಕು. ಈಗ ಡಬಲ್ ಕ್ರೋಶ ಹೆಂಗೆ ಹಾಕ್ಬೇಕು ಅನ್ನೋದನ್ನು ನೋಡೋಣ. ಲಾಕ್ ಸ್ಟಿಚ್ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತಂದು ಅದಾದಮೇಲೆ ಬಟ್ಟೆಗೆ ಹಿಂಗೆ ಚುಚ್ಚಿ ಬಟ್ಟೆಯಿಂದ ದಾರ ತೆಗೆದು ಎರಡ್ರಾಗ ಒಂದು ಮತ್ತು ಎರಡ್ರಾಗ ದಾರನ ತರಬೇಕು. ನೋಡಿರಿ, ಎರಡ್ರಾಗ ಒಂದು ತಂದು ಮತ್ತಿನ್ನು 2 ಹೋಲ್ ಮಿಕ್ಕಿರ್ತಾವೆ, ಆ ಎರಡ್ರಾಗ ಒಂದು ತರಬೇಕು. ಅರ್ಥ ಆಯಿತು ಅಂದ್ಕೊಂಡೀನಿ. ಸೊ ನೀಡಲ್ ಮ್ಯಾಗ ಒಂದು ಸತಿ ದಾರ ತಂದು ಇಲ್ಲಿ ಪಕ್ಕದಾಗ ಬಟ್ಟೆಗೆ ನಾವು ಇದು ಮಾಡಿ, ಸೊ ಕೆಳಗಿಂದ ದಾರ ತಂದ ಮ್ಯಾಗ ನೋಡ್ರಿ, ಎರಡ್ರಾಗ ಒಂದು, ಈಗ 2 ಹೋಲ್ ಐತಲ್ಲ ಅದ್ರಾಗ ಎರಡ್ರಾಗ ಒಂದು ಹಾಕಿ ಇನ್ನು ಎರಡ್ರಾಗ ನಾವು ಒಂದು ಹಾಕ್ಬೇಕಾಗ್ತೈತಿ. ಸೊ ಹಿಂಗೆ ಡಬಲ್ ಕ್ರೋಶ ಅನ್ನೋದು ಮಾಡ್ಬೋದು. ಸೊ ನೀವು ಕರೆಕ್ಟಾಗಿ ನೋಡಿರಿ, ನೀಡಲ್ ಮ್ಯಾಗ ಒಂದು ಸತಿ ದಾರ ತಂದು ಎರಡ್ರಾಗ ಒಂದು ಮತ್ತು ಎರಡ್ರಾಗ ಒಂದು. ಸೊ ಹಿಂಗೆ ನಾವು ಮಾಡ್ಕೋತಾ ಬರಬೇಕು. ಸೊ ಇದನ್ನು ನಾವು ಡಬಲ್ ಕ್ರೋಶ ಅಂತಲೂ ಕರೆಯೋದು. ಡಬಲ್ ಕ್ರೋಶನ ಹಾಕೋದು ಇಷ್ಟು ಈಸಿ ಐತಿ ನೋಡಿರಿ. ಇದನ್ನು ನೀವು ಭಾಳ ಚಂದ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಚೆಂದಾಗಿ ನೀವು ಡಬಲ್ ಕ್ರೋಶನ ಸೀರೆಗೆ ಹಾಕೋಬೋದು. ಸೊ ಹಿಂಗೆ ಡಬಲ್ ಕ್ರೋಶನ ಹಾಕ್ಕೊಂಡಿವಿ.
ಫೈನಲಾಗಿ ನೋಡಿರಿ 2 ಮಿಕ್ಕಿರ್ತಾವೆ. ಆ 2ರಾಗ ಒಂದು ಸತಿ ದಾರ ತರಬೇಕು. ಸೊ ಇನ್ನು 2 ಮಿಕ್ಕಾವು. ಸೊ 2ರಾಗ ಒಂದು ಸತಿ ದಾರ ತಂದ್ವಿ ಅಂದ್ರೆ ಸೊ ಇದು ಡಬಲ್ ಕ್ರೋಶ ನೋಡೋಕೆ ಹಿಂಗೆ ಕಾಣ್ತೈತಿ. ಸೊ ನೀವು ಭಾಳ ಅಂದ್ರೆ ಭಾಳ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಸಾರಿ ಮೇಲೆ ಹಾಕ್ಬೋದು. ಈ ಚಾನಲ್ನಾಗ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಆಗವು. ಸೊ ಯಾರಾದರೂ ಕಲಿಯೋರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಕೂಡ ಮರೆಯೋಕ್ಕೆ ಹೋಗಬೇಡ್ರಿ. ನೋಡಿರಿ ಡಬಲ್ ಕ್ರೋಶ ಹಿಂಗೆ ಕಾಣ್ತೇವೆ. ಸೊ ಈಗ ನಾನು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಸೊ ಈಗ ನಾನು ಚೈನ್ ಸ್ಟಿಚ್ಚನ್ನ ಹಾಕೋತೀನಿ. ಸೊ ಚೈನ್ ಸ್ಟಿಚ್ ಹಾಕಿ ನೋಡಿರಿ ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಸೊ ಈಗ ನಾನು ತೋರ್ಸೋಕೆ ಫಸ್ಟ್ ಡಬಲ್ ಕ್ರೋಶನೇ ಹಾಕ್ಕೊಳಕತ್ತೀನಿ. ಸೊ ನೆಕ್ಸ್ಟ್ ನಾನು ತ್ರಿಬಲ್ ಕ್ರೋಶ ಹಾಕ್ತೀನಿ. ಅದು ಹೆಂಗಪ್ಪ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಡಬಲ್ ಕ್ರೋಶ ಏನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಅದರ ನೀಡಲ್ ಮ್ಯಾಗ 2 ಸತಿ ದಾರ ತರಬೇಕು ಅಷ್ಟೇ. ನೀಡಲ್ ಮ್ಯಾಗ 2 ಸತಿ ದಾರ ತಂದು ಸೊ ನಾವು ಡಬಲ್ ಕ್ರೋಶದಾಗ 2ರಾಗ 1 2ರಾಗ 1 ಅಂತ ಏನು 2 ಸತಿ ಹಾಕ್ತೀವಿ ಇದ್ರಾಗ 3 ಸತಿ ಹಾಕ್ಬೇಕಾಗ್ತೈತಿ. 2ರಾಗ 1 2ರಾಗ 1 ಅಂತ 3 ಸತಿ ಹಾಕ್ಬೇಕಾಗ್ತೈತಿ. ನೋಡಿರಿ ಈ 2ರಾಗ 1 ಮತ್ತು 2ರಾಗ 1 ಇನ್ನು 2 ಮಿಕ್ತವು. ಸೊ 2ರಾಗ 1 ಇದನ್ನು ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಸೊ ಡಬಲ್ ಕ್ರೋಶ ಅಂತಂದ್ರೆ ನೀಡಲ್ ಮ್ಯಾಗ 1 ಸತಿ ದಾರ ತೊಗೊಳ್ಳೋದು. ತ್ರಿಬಲ್ ಕ್ರೋಶ ಅಂತಂದ್ರೆ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಳ್ಳೋದು. ಸೊ ಇದನ್ನು ತ್ರಿಬಲ್ ಕ್ರೋಶ ಅಂತಾರೆ. ಡಬಲ್ ಕ್ರೋಶದಾಗ ನಾವು 2 ಸತಿ ನಾವು 2ರೊಳಗೆ 1 2ರೊಳಗೆ 1 2 ಸತಿ ದಾರ ತೊಗೊಂಡು ಲಾಕ್ ಮಾಡಿದ್ರೆ ಅದು ಡಬಲ್ ಕ್ರೋಶ ಆಗ್ತೈತಿ. ಇದರಾಗ 3 ಸತಿ ಮಾಡ್ಬೇಕಾಗ್ತೈತಿ. ಸೊ ಇದನ್ನು ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಸೊ ಭಾಳ ಅಂದ್ರೆ ಭಾಳ ಈಸಿ, ಅಷ್ಟೊಂದೇನು ಕಷ್ಟ ಆಗೋಂಗಿಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ. ಸೊ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ನೀಡಲ್ ಮ್ಯಾಗ 1 ಸತಿ ತೊಗೊಂಡ್ರೆ ಅದನ್ನ 2 ಸತಿ ತೊಗೊಂಡ್ರೆ ಇದನ್ನು ತ್ರಿಬಲ್ ಕ್ರೋಶ ಅಂತೇಳಿ ಕರಿತೀವಿ. ಆ್ಯಂಡ್ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ನೀವು ಎಷ್ಟು ಚಂದ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚಂದ ಫಿನಿಶಿಂಗ್ ಅನ್ನೋದು ಬರ್ತೈತಿ. ಇದನ್ನು ತ್ರಿಬಲ್ ಕ್ರೋಶ ಅಂತೀವಿ. ಸೊ ತ್ರಿಬಲ್ ಕ್ರೋಶಕ್ಕೂ ನಾವು ಈ ವಿಡಿಯೋದಾಗ ನೋಡೀವಿ. ಸೊ ನಾನು ಫಸ್ಟ್ ತೋರಿಸಿದ್ದು ಸ್ಟಿಚ್ ಅಂದ್ರೆ ಲಾಕ್ ಸ್ಟಿಚ್ ಹೆಂಗೆ ಹಾಕೋದು ಅದು ಫಸ್ಟ್ ವೀಡಿಯೋದಲ್ಲೈತಿ. ಚೈನ್ ಸ್ಟಿಚ್ ಹಾಕೋದಗೂ ಫಸ್ಟ್ ವೀಡಿಯೋದಲ್ಲೈತಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿರಿ. ಯಾರ್ಯಾರು ನೋಡಿಲ್ಲ ಅವರು ವೀಡಿಯೋನ ಚೆಕ್ ಮಾಡಿರಿ. ಈ ವಿಡಿಯೋದಾಗ ನಾನು ಡಬಲ್ ಕ್ರೋಶ ಹೆಂಗೆ ಹಾಕೋದು ಅನ್ನೋದು ಮತ್ತು ತ್ರಿಬಲ್ ಕ್ರೋಶ. ಈಗ ನೆಕ್ಸ್ಟ್ ನಾನು ಹೇಳುವಂತಹ ಸ್ಟಿಚ್ ನೋಡೋಣ. ಸೊ ಅದಗೂ ಯೂಸ್ ಆಗ್ತೈತಿ. ಅದಗೂ ಆಲ್ಮೋಸ್ಟ್ ಡಿಸೈನ್ಗಳಾಗ ಯೂಸ್ ಆಗ್ತೈತಿ. ಸೊ ಈಗ ನೆಕ್ಸ್ಟ್ ನಾನು ತೋರಿಸೋದು ಹಾಫ್ ಡಬಲ್ ಕ್ರೋಶ. ಸೊ ಹೆಂಗಪ್ಪ ಹಾಫ್ ಡಬಲ್ ಕ್ರೋಶ ಹಾಕೋದು ಅನ್ನೋದನ್ನು ನೋಡೋಣ. ಸೊ ಈಗ ನೀಡಲ್ ಮ್ಯಾಗ ಸೇಮ್ ಡಬಲ್ ಕ್ರೋಶ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಹಿಂಗೆ 3 ದಾರ ಏನೈತಲ್ಲ ಈ 3 ದಾರದೊಳಗೆ 1 ದಾರ ತೊಗೊಳ್ಳೋದು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತೇಳಿ ಕರಿತೀವಿ. ಸೇಮ್ ಡಬಲ್ ಕ್ರೋಶ ಏನು ಹಾಕ್ತೀವಿ ಅದ್ರಾಗ 2ರಾಗ 1 2ರಾಗ 1 ಸತಿ ಹಾಕಿ ತೆಗಿತೀವಿ, ಅದು ಡಬಲ್ ಕ್ರೋಶ ಆಗ್ತೈತಿ. ಇದು ಹಾಫ್ ಡಬಲ್ ಕ್ರೋಶ ಆಗೈತಿ. ಸೊ ಇದನ್ನು ನಾವು 3 ದಾರ ಏನೈತಲ್ಲ ಅದ್ರ ಅಷ್ಟ್ರಾಗೂ ನಾವು 1 ಸತಿ ಹಾಕಿ ತೆಗಿತೀವಿ. ಅಂದ್ರೆ 3 ದಾರದೊಳಗೆ 1 ದಾರ ತೆಗೆಯೋದು. ಸೊ ಇದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತೇಳಿ ಕರಿತೀವಿ. ಸೊ
ಈ ಸ್ಟಿಚ್ಗೂ ನೋಡೀವಿ. ಸೊ ನಾನು ಫಸ್ಟ್ ವಿಡಿಯೋದಾಗ ಚೈನ್ ಸ್ಟಿಚ್ ಹೆಂಗೆ ಹಾಕೋದು, ಸಿಂಗಲ್ ಕ್ರೋಶ ಅಂದ್ರೆ ಲಾಕ್ ಸ್ಟಿಚ್ ಹೆಂಗೆ ಹಾಕೋದು ಅನ್ನೋದನ್ನು ನೋಡೀವಿ. ಸೊ ಈ ವಿಡಿಯೋದಾಗ ನಾನು ಡಬಲ್ ಕ್ರೋಶ ಹೆಂಗೆ ಹಾಕೋದು ಮತ್ತು ತ್ರಿಬಲ್ ಕ್ರೋಶ ಹೆಂಗೆ ಹಾಕೋದು ಮತ್ತು ಆಫ್ ಡಬಲ್ ಕ್ರೋಶ ಹೆಂಗೆ ಹಾಕೋದು ಅನ್ನೋದನ್ನು ನೋಡೀವಿ. ನೋಡಿರಿ ಹಿಂಗೆ ಕಾಣ್ತೈತಿ. ಸೊ ಇದು ನೋಡಿರಿ, ಇದು ಡಬಲ್ ಕ್ರೋಶ ಹಾಕಿ ನೆಕ್ಸ್ಟ್ ಇದು ತ್ರಿಬಲ್ ಕ್ರೋಶ ಆ್ಯಂಡ್ ಇದು ಆಫ್ ಡಬಲ್ ಕ್ರೋಶ. ಸೊ ಈ 3 ಸ್ಟಿಚ್ ನೋಡಿದ್ವಿ. ಈಗ ನಾನು ಪಿಕಾಟ್ ಸ್ಟಿಚ್ ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಆಲ್ಮೋಸ್ಟ್ ಆರ್ಚ್ಗಳಾಗಿದ್ದನ್ನು ನೋಡಿರ್ತೀವಿ, ಇಲ್ಲಾಂತಂದ್ರೆ ಬೇಸಿಕ್ ಬಾರ್ಡ್ರ್ ಡಿಸೈನ್ಸ್ಗಳಲ್ಲಿ ಇದನ್ನು ನೋಡ್ತೀವಿ. ಸೊ ಇದನ್ನು ನಾವು ಹೆಂಗೆ ಹಾಕೋದಪ್ಪ ಅಂತಂದ್ರೆ ಸೇಮ್ ಡಬಲ್ ಕ್ರೋಶ ಏನು ಹಾಕ್ತೀವಲ್ಲ ಹಂಗೆ ಡಬಲ್ ಕ್ರೋಶನ ನಾವು ಹಾಕ್ಕೊಳ್ಳೋಣ. ಫಸ್ಟ್ ಡಬಲ್ ಕ್ರೋಶ ಗುಣ ಹಾಕ್ಬೋದು, ತ್ರಿಬಲ್ ಕ್ರೋಶ ಗುಣ ಹಾಕ್ಬೋದು ಈ ಒಂದು ಪಿಕಾಟ್ ಸ್ಟಿಚ್ನ. ನೋಡಿರಿ, 2ರಾಗ 1 ತೆಗೆದು ಮತ್ತು 2ರಾಗ 1 ತೆಗೆದೀನಿ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು 3 ಚೈನ್ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಹಿಂಗೆ 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಈಗ ಏನಲ್ಲಿ ಗ್ಯಾಪ್ ಐತಲ್ಲ, ಸೊ ಅದಕ್ಕೆ ನಾವು ನೋಡಿರಿ ಇದಕ್ಕೆ ನಾವು ಪಿಕಾಟ್ ಹಾಕೋದು ಅಂದ್ರೆ ಅದರೊಳಗಿಂದ ದಾರ ತೊಗೊಂಡು ಲಾಕ್ ಮಾಡೋದು ಅಷ್ಟೆ. ಇದನ್ನು ಪಿಕಾಟ್ ಸ್ಟಿಚ್ ಅಂತೇಳಿ ಕರಿತೀವಿ. ಇದಂತೂ ಭಾಳ ಯೂಸ್ಫುಲ್ ಸ್ಟಿಚ್ ಐತಿ ಆ್ಯಂಡ್ ಎಲ್ಲರಿಗೂ ಯೂಸ್ಗೂ ಆಗ್ತೈತಿ. ಸೊ ನೋಡಿರಿ, ಡಬಲ್ ಕ್ರೋಶ ಹಾಕೋ ಥರ ಹಾಕಿ ಅದಾದ್ಮ್ಯಾಗ ನಾವು ಇದನ್ನು 3 ಚೈನ್ ಸ್ಟಿಚ್ನ ಹಾಕಿ ಅದನ್ನು ನಾವು ಲಾಕ್ ಮಾಡ್ಬೋದು. ಸೊ ಇದನ್ನು ನಾವು ಪಿಕಾಟ್ ಸ್ಟಿಚ್ ಅಂತೇಳಿ ಕರಿತೀವಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋದಾಗ ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಸ್ ತರ್ತಾ ಇರ್ತೀನಿ. ಮತ್ತು ಬೇಸಿಕ್ ಕ್ಲಾಸಸ್ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡೀನಿ. ಸೊ ಇದು ಸೆಕೆಂಡ್ ವೀಡಿಯೋ. ಸೊ ಯಾರ್ಯಾರು ಫಸ್ಟ್ ವೀಡಿಯೋ ನೋಡಿಲ್ಲ ಹೋಗಿ ನೋಡಿರಿ. ಇದು ಸೆಕೆಂಡ್ ವೀಡಿಯೋ ಯೂಸ್ಫುಲ್ ಆಗೈತಿ ಅಂತ ಅಂದ್ಕೊಂಡಿನಿ. ಮುಂದಿನ ವೀಡಿಯೋಗಳು ಇಷ್ಟೇ ಯೂಸ್ಫುಲ್ ಆಗಿರ್ತಾವಂತ ಹೇಳ್ತಾ ಮುಂದಿನ ವೀಡಿಯೋದಾಗ ಸಿಗ್ತೀನಿ.